ಸಾರ್ವಜನಿಕವಾಗಿ ಕಾರ್ಯಕ್ರಮಗಳನ್ನು ಕೊಡೋದಿಲ್ಲ ಅಂತೇಳಿ ಅನೌನ್ಸ್ ಮಾಡಿದರು. ಸದ್ಯಕ್ಕೆ ಮಹಾರಾಜ ಗ್ರೌಂಡ್ನಲ್ಲಿ ಜಾನಕಿ ಅಮ್ಮನವರ ಅಂತಿಮ ದರ್ಶನವನ್ನ ಅಭಿಮಾನಿಗಳು ಪಡ್ಕೊಳ್ತಾ ಇದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸುನಿಲ್. ಜಾನಕಿ ಅಮ್ಮನವರ ಸರಳತೆ ಬಗ್ಗೆ, ಅವರ ಅಪಾರವಾದ ಸಂಗೀತದ ಸಾಧನೆಗಳ ಬಗ್ಗೆ, ಅದರಲ್ಲೂ ಚಿತ್ರರಂಗಕ್ಕೆ ಅವ್ರು ಕೊಟ್ಟಂತ ಕೊಡುಗೆಗಳ ಬಗ್ಗೆ ಜನ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಆ ಧ್ವನಿ ಅದು ಅಜರಾಮರ, ಅದಕ್ಕೆ ಯಾವತ್ತೂ ಸಾವಿಲ್ಲ. ದೈಹಿಕವಾಗಿ ನಮ್ಮಿಂದ ದೂರ ಆಗಿರ್ಬೋದು ಜಾನಕಿ ಅಮ್ಮ, ಅವರ ಸರಳತೆ ಬಗ್ಗೆ, ಅವರ ಚಿತ್ರರಂಗದ ಕೊಡುಗೆ ಬಗ್ಗೆ ಅಭಿಮಾನಿಗಳು ಏನು ಹೇಳ್ತಾ ಇದ್ದಾರೆ? ಖಂಡಿತ ಶರ್ಮಿತಾ, ಇವತ್ತು ಮೈಸೂರಿನ ಮಹಾರಾಜ ಗ್ರೌಂಡ್ಗೆ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸಿ ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಇದೇ ಒಂದು ಸಾಕ್ಷಿ ಅಂತಲೇ ಹೇಳ್ಬೋದು. ಅವರ ಸರಳತೆ ಜೊತೆಗೆ ಅವರ ಹಾಡುಗಾರಿಕೆಗೆ ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿದ್ರು. ಅಂದರೆ ಬರೀ ಕನ್ನಡದಲ್ಲಿ ಮಾತ್ರ ಅಲ್ಲ, ಸಾಕಷ್ಟು ಭಾಷೆಗಳಲ್ಲಿ, 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಇವರು ಸಾವಿರಾರು ಹಾಡುಗಳನ್ನು ಹಾಡಿದ್ರು. ಹೀಗಾಗಿ ಸಾಕಷ್ಟು ಅಭಿಮಾನಿ ಬಳಗವನ್ನು ಜಾನಕಿ ಅಮ್ಮನವರು ಹೊಂದಿರುವಂಥದ್ದು. ಹೀಗಾಗಿ ಮೈಸೂರಿನ ಮಹಾರಾಜ ಗ್ರೌಂಡ್ಗೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ದಾರೆ. ನಾವು ಒಂದಷ್ಟು ದೃಶ್ಯಗಳನ್ನ ತೋರಿಸ್ತೀನಿ ಶರ್ಮಿತಾ. ನೀವು ದೃಶ್ಯದಲ್ಲಿ ಗಮನಿಸ್ಬೋದು, ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸಿ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಸಾಕಷ್ಟು ಅಂದರೆ ಬೆಳಗ್ಗಿನಿಂದಲೂ ಕೂಡ, ಬೆಳಗ್ಗೆ ಏನು ಬೊಗಾದಿಯಲ್ಲಿರ್ತಕ್ಕಂಥ ನಿವಾಸ ಏನಿದೆ, ಆ ನಿವಾಸದಲ್ಲಿ ಪಾರ್ಥಿವ ಶರೀರ ಇದ್ದಂಥ ಸಂದರ್ಭದಲ್ಲೇ ಮೈಸೂರಿನ ಮಹಾರಾಜ ಗ್ರೌಂಡ್ ಏನಿದೆ, ಈ ಗ್ರೌಂಡ್ ಬಳಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ನೆರೆದಿದ್ರು. ಅಂದರೆ ಆದಷ್ಟು ಬೇಗ ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಅಭಿಮಾನಿಗಳು ಬಂದಿದ್ದರು. ಅದೇ ರೀತಿ ಏನು ಮೈಸೂರಿನ ಬೊಗಾದಿ ನಿವಾಸದಿಂದ ಅವರ ಪಾರ್ಥಿವ ಶರೀರ ಮಹಾರಾಜ ಗ್ರೌಂಡಿಗೆ ಏನು ಬಂದಂಥ ಸಂದರ್ಭದಲ್ಲಿ ಏನು ನೆರೆದಿದ್ದಂಥ ಸಾವಿರಾರು ಅಭಿಮಾನಿಗಳು ಸರದಿ ಸಾಲಿನಲ್ಲಿ ಹೋಗಿ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇರುವಂಥದ್ದು. ಈ ನಡುವೆ ಒಂದಷ್ಟು ಗಾಯಕಿಯರು ಕೂಡ ಆಗಮಿಸಿ ಅವರ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ಅಂತಿಮ ದರ್ಶನವನ್ನು ಪಡೆದುಕೊಂಡ್ರು. ಅಂದರೆ ಸುನೀತಾ ಆಗಿರ್ಬೋದು, ಹೀಗೆ ಸಾಕಷ್ಟು ಗಾಯಕಿಯರು ಕೂಡ ಅವರ ಅಂತಿಮ ದರ್ಶನವನ್ನು ಪಡೆದುಕೊಂಡ್ರು. ಹಾಗೆ ಮಾತನಾಡಿಸ್ತೀನಿ ಶರ್ಮಿತಾ, ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಎಲ್ಲಿಂದ ಬಂದಿದ್ದೀರಾ? ಸರ್, ಬೆಂಗಳೂರಿಂದ ಬಂದಿದ್ದೇನೆ. ಆ್ಯಕ್ಚುಲಿ ಇಂಥ ಒಂದು ಅದ್ಭುತ ತಾರೆ ಅನ್ನೋದು ಇದು ನಮ್ಮ ಜಗತ್ತಿಗೆಲ್ಲ, ಇಡೀ ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿ ಇವರು ಹಾಡುಗಳು, ನಾವೆಲ್ಲ ಚಿಕ್ಕವರಿದ್ದಾಗ ಇವರ ಗೀತೆಗಳನ್ನು ಕೇಳಿ ಬೆಳೆದವರು. ಅವಾಗೆಲ್ಲ ಓನ್ಲಿ ರೇಡಿಯೋ, ಬೇರೆ ಟಿ ವಿ ಏನು ಮಾಧ್ಯಮಗಳು ಇರಲಿಲ್ಲ. ಅಂಥ ಹೊತ್ತಿನಲ್ಲಿ ಮಧ್ಯಾಹ್ನ 1:30 ಬೆಳಗ್ಗೆ 7:45ಕ್ಕೆ ಇವರ ಒಂದು ಕಾರ್ಯಕ್ರಮಗಳು ಅದ್ಭುತವಾಗಿ ಗೀತೆಗಳನ್ನು ಕೊಡೋರು, ಅವನ್ನೆಲ್ಲ ಕೇಳಿ ಬೆಳೆದಂಥವ್ರು. ಅವು ಇದು ಗಾನ ಸರಸ್ವತಿ, ಅದು ಅಂಥವನ್ನು ಬಿಟ್ಟು ಅಗಲಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೋತೀವಿ. ಸರ್, ನಾವು ಹುಣಸೂರಿಂದ ಬಂದಿದ್ದೀವಿ ಸರ್. ಅಂತಿಮ ದರ್ಶನ ಪಡೆಯೋಣ ಅಂತ ನಾವು ನಿರೀಕ್ಷೆಯಲ್ಲಿ ಬಂದಿದ್ದೀವಿ ಸರ್. ಇದೊಂದು ದೇಶದ ಒಂದು ಶಕ್ತಿ, ಪ್ರಪಂಚದ ಮೂಲೆಯಲ್ಲೂ ಸಹ ಇವರ ಗಾನ ಬಿಂಬಿಸ್ತಾ ಇತ್ತು. ಇವರು 88 ವರ್ಷದ ವಯಸ್ಸಲ್ಲಿ ಇವರು ಭಗವಂತನ ಹತ್ರ ಹೋಗ್ತಾ ಇದ್ದಾರೆ. ಅದೇ ಜೊತೆಗೆ ನಮಗೆಲ್ಲರೂ ಸಹ ರಾಜ್ಯದ, ದೇಶದ ಜನರಿಗೆಲ್ಲರಿಗೂ ಸಹ ದುಃಖಕರವಾದಂಥ ಸಂಗತಿ ಸರ್ ಇದು. ಅದರಿಂದ ಅಂತಿಮ ದರ್ಶನ ಪಡೆಯೋಣ ಅಂತ ಬಂದಿದ್ದೀವಿ ಸರ್. ಕೊನೆಯವರೆಗೂ ಹಾಡುಗಳನ್ನ ಹಾಡ್ತಾ ಇದ್ರು. ಹೌದು ಸರ್. ಅಂತಿಮ ಶಕ್ತಿ ಇರೋವರೆಗೂ ಸಹ ಹಾಡ್ತಾ ಇದ್ದಂಥ ಮಹಾನ್ ಶಕ್ತಿ ಅದೊಂದು ಸರ್. ಇಂಥವರು ದೇಶಕ್ಕೆ ಬೇಕಾದಂಥ ಒಂದು ಉತ್ತಮವಾದ ವ್ಯಕ್ತಿ ಸರ್. ನಾವು ಇಲ್ಲಿಯವರನ್ನೇ. ನಮಗೆ ಜಾನಕಮ್ಮ ಅಂದರೆ ತುಂಬ ತುಂಬ ಇಷ್ಟ. ಅವರ ಹಾಡುಗಳನ್ನ ನಾವು ಅವಾಗಿಂದ ಕೇಳ್ಕೊಂಡೇ ಬೆಳೆದಿರೋದು. ಅದರಲ್ಲೂ ಅವರು ಇಲ್ಲೇ ಇದ್ದು ಅವರು ಇಲ್ಲೇ ಡಫನ್ನು ಅಂತ ಕೇಳಿದಾಗ ಅವ್ರು ನೋಡಬೇಕು ಅಂತ ಬೆಂಗಳೂರಿಂದ ಬಂದಿದ್ದೀವಿ. ಅವ್ರನ್ನ ಮರೆಯೋಕ್ಕೆ ಆಗಲ್ಲ. ನಮ್ಮ ಮನೆಯಲ್ಲೇ ಯಾರನ್ನೊಬ್ಬರನ್ನ ಕಳ್ಕೊಂಡಷ್ಟು ದುಃಖ ಆಗ್ತದೆ. ತುಂಬ ಅವರಷ್ಟು ಎತ್ತರಕ್ಕೆ ಬೆಳೆಯೋರು ಯಾರೂ ಇಲ್ಲ. ತುಂಬಾ ಅವರು ಆಡಿರೋ ಹಾಡಿಗೆ ಅವರೇ ಸಾಟಿ. ತುಂಬ ಅವ್ರಿಗೆ ಒಳ್ಳೆಯದಾಗಲಿ ಅಷ್ಟೇ. ತುಂಬ ಅಂದರೆ ತುಂಬ ಅವರು ಇಲ್ಲೇ ಇದ್ದರು. ಅವ್ರದ್ದು ಹೋದ ಸಾರಿ ನಾವು ಅವ್ರದ್ದು ಪ್ರೋಗ್ರಾಮ್ಗೆಲ್ಲ ನನ್ನ ಮಕ್ಕಳು ನಾವೆಲ್ಲ ಬಂದಿದ್ವಿ ಅವ್ರನ್ನ ನೋಡಲಿಕ್ಕೆ. ಅವ್ರ ಪ್ರೋಗ್ರಾಮ್ ನೋಡಿದ್ವಿ. ಈಗ ಅವ್ರನ್ನ ಈ ರೀತಿ ನೋಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಆದರೂ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವ್ರ ಹಾಡುಗಳು ಎಂದೆಂದಿಗೂ ಜೀವಂತ. ಇನ್ನೂ 4 ತಲೆಮಾರುಗಳಾದ್ರೂ ಕೂಡ ಅವರ ಕಂಠ ಸಿರಿ ಏನಿದೆ ಅದನ್ನು ಯಾರೂ ಅದನ್ನು ರಿಪ್ಲಿಕಾ ಮಾಡಲಿಕ್ಕಾಗಲ್ಲ. ಆ ವಿಶೇಷತೆ ಅವರ ಕಂಠದಲ್ಲಿದೆ. ಆ ಶಾರದಾಂಬೆ
ಸ್ವರೂಪಿಣಿ ಅವ್ರ ಆಶೀರ್ವಾದ ಎಲ್ಲರಲ್ಲೂ ಇರಲಿ. ಅದರಲ್ಲೂ ಮೈಸೂರಿನಲ್ಲಿ ಹಿಂಗೆ ಆಗ್ತಾಯಿದೆ ಅಂದರೆ ಇದು ಕಲೆಗಳ ಬೀಡು, ಇದು ಸಾಂಸ್ಕೃತಿಕ ನಗರಿ ಹೌದು. ಅಲ್ಲೇ ಅವರು ಕೂಡ ಇದ್ದಾರೆ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಸರ್ಕಾರಕ್ಕೆ ಹ್ಯಾಟ್ಸ್ ಆಫ್. ಯಾಕಂದರೆ ಈ ಒಂದು ಅವಕಾಶನ ಮಾಡಿಕೊಟ್ಟಿದೆ, ಅವ್ರಿಗೆ ಆ ಗೌರವ ಸದಾ ಸಲ್ಲಬೇಕು. ಇಂಥ ಲೆಜೆಂಡ್ರಿ ನಮ್ಮ ಮೈಸೂರಲ್ಲಿ ಈ ಬಾಡಿನ ನೋಡೋದಕ್ಕೆ ಅವಕಾಶ ಸಿಕ್ಕಿರೋದಕ್ಕೆ ಸೊ ವಿ ಆರ್ ವೆರಿ ಗ್ರೇಟ್ ಆ್ಯಂಡ್ ಪ್ರೌಡ್. ಮತ್ತು ಇದು ನಮ್ಮ ತುಂಬ ಹೆಗ್ಗಳಿಕೆ, ನಮ್ಮ ಮೈಸೂರಲ್ಲಿ ಇಂಥ ಲೆಜೆಂಡ್ರಿ ಬಾಡಿನ ನಮಗೆ ನೋಡೋದಕ್ಕೆ ಅವಕಾಶ ಸಿಕ್ಕಿರೋದಕ್ಕೆ. ನಮ್ಮ ಮೈಸೂರು ನಮ್ಮ ಸೊ ಶರ್ಮಿತಾ, ಸಾಕಷ್ಟು ಅಭಿಮಾನಿಗಳು ಕಣ್ಣೀರನ್ನು ಕೂಡ ಹಾಕ್ತಾ ಇರುವಂಥ ದೃಶ್ಯವನ್ನು ನೋಡಿದ್ರಿ. ಯಾಕೆಂದರೆ ಏನು ಅವರಿಗೆ ಅಭಿಮಾನಿಗಳಿಗೆ ತಮ್ಮ ನೆಚ್ಚಿನ ಗಾಯಕಿಯ ಅಗಲಿಕೆ ಅವರಿಗೆ ಸಾಕಷ್ಟು ಆಘಾತವನ್ನು ಉಂಟು ಮಾಡ್ತಾ ಇದೆ ಅನ್ನುವಂಥದ್ದನ್ನ ಅವರ ಬಾಯಿಂದನೇ ಕೇಳಿದ್ವಿ ಶರ್ಮಿತಾ. ಸುನಿಲ್, ಜಾನಕಿ ಅಮ್ಮ ಅವರಂದ್ರೆ ಮೈಸೂರಲ್ಲಿ ಅವರ ಕೊನೆ ದಿನಗಳನ್ನು ಕಳಿಬೇಕು ಅನ್ನೋದು ಅವರ ಆಸೆ ಆಗಿತ್ತು. ಅದರಂತೆ ಅಲ್ಲೇ ನೆಲೆಸಿದ್ರು ಕೂಡ ತುಂಬ ಜನ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ವಿಡಿಯೋ ಫೋಟೋಸ್ಗಳನ್ನು ಇತ್ತೀಚಿನವರೆಗೂ ಶೇರ್ ಮಾಡ್ತಾ ಇದ್ರು. ಅಂದರೆ ಯಾರೇ ಹೊಸ ಗಾಯಕರು ಹೋದರೂ ಕೂಡ ಅವ್ರನ್ನ ಮೀಟ್ ಮಾಡ್ತಾ ಇದ್ರು. ಅಂದರೆ ನನಗಿನ್ನ ನೀವೇ ಚೆನ್ನಾಗಿ ಹೇಳ್ತೀರಾ ಅಂಥೇಳಿ ಅವ್ರಿಗೆ ಸ್ಫೂರ್ತಿಯನ್ನು ಕೊಡ್ತಾ ಇದ್ರು. ಅಷ್ಟರ ಮಟ್ಟಿಗೆ ಒಂದು ಮಗುವಿನ ಮನಸ್ಸು ಅಂತಾರಲ್ಲ, ಆ ರೀತಿ ತಮ್ಮ ಭಾವನೆಗಳನ್ನು ಜಾನಕಿ ಅಮ್ಮ ವ್ಯಕ್ತಪಡಿಸ್ತಾ ಇದ್ರು. ಅಂದರೆ ಹೊಸ ಗಾಯಕರಿಗೆ ಸ್ಫೂರ್ತಿ ಕೊಡೋ ಬಗ್ಗೆ, ಮೈಸೂರಲ್ಲಿ ಆ ಕಳೆದ ದಿನಗಳ ಬಗ್ಗೆ, ಅದ್ರ ಬಗ್ಗೆ ಏನು ಮಾಹಿತಿ ಇದೆ ಸುನಿಲ್? ಖಂಡಿತ ಶರ್ಮಿತಾ, ಅಂದರೆ ಮೈಸೂರು ಅಂದರೆ ಜಾನಕಿ ಅಮ್ಮನವ್ರಿಗೆ ನೆಚ್ಚಿನ ಒಂದು ಪ್ಲೇಸ್ ಆಗಿತ್ತು. ಹೀಗಾಗಿ ಮೈಸೂರಿನಲ್ಲೇ ಅವರು ಉಳಿದುಕೊಂಡಿದ್ರು. ಅಂದರೆ ಕಡೆ ದಿನಗಳಲ್ಲಿ ಅವರು ಮೈಸೂರಿನಲ್ಲೇ ವಾಸ್ತವ್ಯವನ್ನು ಹೂಡಿದ್ರು. ತಮ್ಮ ಕೇರ್ ಟೇಕರ್ ಆಗಿರ್ತಕ್ಕಂಥ ನವೀನ್ ಮತ್ತು ಪವನ್ ಏನಿದ್ದಾರೆ ಇವರ ಜೊತೆನೇ ಉಳಿದುಕೊಂಡಿದ್ರು. ಅಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಅವರನ್ನು ನೋಡೋದಕ್ಕೆ ಬರ್ತಾಯಿದ್ರು. ಅಂದರೆ ಯುವ ಗಾಯಕರಾಗ್ಬೋದು, ಇವರೆಲ್ಲರಿಗೂ ಒಂದು ಸ್ಫೂರ್ತಿ ಜಾನಕಿ ಅಮ್ಮನವರು ಅನ್ನುವಂಥದ್ದು. ಹೀಗಾಗಿ ಅವರನ್ನು ಭೇಟಿ ಮಾಡಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾಯಿದ್ರು. ಬಂದಂಥವರನ್ನು ಒಂದಷ್ಟು ಇವರ ಹಾಡುಗಾರಿಕೆಯಿಂದನೇ ಅವರನ್ನು ಒಂದು ರೀತಿ ಅವರಿಗೆ ಯಾವ ರೀತಿ ಹಾಡುಗಳನ್ನು ಹಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೆ ಒಂದು ಗೈಡ್ ಮಾಡುವಂಥ ಕೆಲಸಗಳನ್ನು ಕೂಡ ಅಮ್ಮನವ್ರು ಮಾಡ್ತಾಯಿದ್ರು. ಹಾಗೆ ಡಿಸೆಂಬರ್ನಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯುವ ಗಾಯಕರುಗಳಿಗೂ ಕೂಡ ಹೇಳ್ಕೊಂಡಿದ್ರು. ಅಂದರೆ ಒಂದು ದೊಡ್ಡ ಮಟ್ಟದ ಹಾಡಿನ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ತಯಾರಿಗಳನ್ನು ಅಮ್ಮನವರು ಮಾಡ್ಕೊಂಡಿದ್ರು. ಆದರೆ ವಿಧಿ ಆಟ ಅವರು ಈಗ ಎಲ್ಲರನ್ನ ಅಗಲಿರುವಂಥದ್ದು, ಏನು ಹೃದಯಾಘಾತ ಆಯಿತು ಅವರಿಗೆ ಆದಂಥ ಸಂದರ್ಭದಲ್ಲಿ ಎಲ್ಲರನ್ನ ಅಗಲಿದ್ದಾರೆ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳಿಗೆ ಆಘಾತ ಉಂಟಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಶರ್ಮಿತಾ, ಮತ್ತೊಂದಷ್ಟು ಈಗ ನೀವು ದೃಶ್ಯದಲ್ಲಿ ಗಮನಿಸ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾ ಇದ್ದಾರೆ. ಓಕೆ, ಎತ್ತ ಕಣ್ಣಾಯಿಸಿದ್ರೂ ಕೂಡ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸ್ಬೋದು. ಹಾಗೆ ಮಾತನಾಡಿಸ್ತೀನಿ ಅಭಿಮಾನಿಗಳನ್ನ. ಸರ್, ಎಲ್ಲಿಂದ ಬರ್ತಾ ಇದ್ದಾರೆ? ಸರ್, ಮೈಸೂರಲ್ಲಿ.